ಸರ್, ಇವು ಪ್ರಮುಖವಾಗಿ ಈ ಪತ್ರಕರ್ತರು ನಂತರ ಹೋರಾಟಗಾರರಿಗೆ ಇಂತಹ ಪ್ರಕರಣಗಳಲ್ಲಿ ಕೆಲವಿಷ್ಟು ತಪ್ಪನ್ನ ಮಾಡದೇ ಇರ್ತಕ್ಕಂತಹ ಅಮಾಯಕರ ಮೇಲೆ ಇಂತಹ ಪ್ರಕರಣಗಳು ದಾಖಲಾಗ್ತವೆ. ಸೊ ತಪ್ಪು ಮಾಡಿದ್ರು ಸಹ ಇಂತಹ ಪ್ರಕರಣಗಳು ಪ್ರಮುಖವಾಗಿ ದಾಖಲಾಗ್ತವೆ. ಆದ್ರೆ ಪ್ರಮುಖವಾಗಿ ಈ ಸಪೋರ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್. ಅದರಲ್ಲೂ ವಕೀಲರ ಸಹಾಯ ಪ್ರಮುಖವಾಗಿರುವಂಥದ್ದು. ಸೊ ತಮಗೆ ಯಾವಾಗ, ಯಾಕೆಂತಂದ್ರೆ ಇಂತಹ ಒಂದು ಪ್ರಕರಣ ದಾಖಲಾದಾಗ ಎಲ್ಲೋ ಒಂದು ಕಡೆ ಮನಸ್ಥಿತಿ ಕುಂದುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಸೊ ಅವಾಗ ಪ್ರಮುಖವಾಗಿ ಕೈ ಎತ್ತಿ ಹಿಡಿಯುವಂತಹ ಅಥವಾ ನಿಮಗೆ ಕೈ ಬೆರಳನ್ನು ಕೊಡುವಂತಹ ವ್ಯಕ್ತಿ ಪ್ರಮುಖ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಲಾಯರ್ಗಳ ಪಾತ್ರ ಏನು ಅನ್ನುವಂಥದ್ದು ಸರ್? ಪ್ರಮುಖವಾಗಿ ಇಲ್ಲಿ ನ್ಯಾಯವಾದಿಗಳ ಪಾತ್ರ ಬಹಳ ಪ್ರಾಮುಖ್ಯತೆ ಇರುತ್ತೆ ಸರ್. ಯಾಕಂದರೆ ಈಗ ನನ್ನ ಪ್ರಕರಣದಲ್ಲಿ ನೋಡ್ರಿ, ಈಗ ನನ್ನ ಪರವಾಗಿ ವಕಾಲತ್ತು ವಹಿಸಿದಂತಹ ಶ್ರೀ ಅಬ್ಬು ಸಮದ್ ಎ ಜರ್ತಾರ್ಗಾರ್ ಹಾಗೂ ನಮ್ಮ ಶ್ರೀಯುತರಾದಂಥ SR ಹಣಗಿಯವರು, ಅವರು ನ್ಯಾಯವಾದಿಗಳು, ಇಬ್ಬರು ಸೇರಿ ನನಗೊಂದು ಧೈರ್ಯವನ್ನು ಕೊಟ್ಟು, ಪಾಟೀಲ್ರೆ, ನ್ಯಾಯಾಲಯದಲ್ಲಿ ಈ ರೀತಿ ಆದೇಶಗಳು ಬರೋದು ಸರಳ. ಯಾಕಂದರೆ ಆದೇಶಗಳು ಬಂದು ಒಂದುಗಳೇನೋ ನೀವು ಅಪರಾಧಿನೂ ಆಗಂಗಿಲ್ಲ, ದಂಡನೂ ಈಗ ನಿಂತ ಕಾಲ ದಂಡ ತುಂಬಕ್ಕೂ ನಿಮ್ಮ ಕೈಲಿ ಆಗಂಗಿಲ್ಲ. ಅದಕ್ಕೆ ಆದಂಥ ಒಂದಿಷ್ಟು ಕಾನೂನು ಹೋರಾಟಗಳು ಇರುತ್ತವೆ. ಆ ಕಾನೂನು ಅಡಿಯಲ್ಲಿ ನಾವು ಅದಕ್ಕೆ ತಡೆಯಾಜ್ಞೆ ತರೋಣ, ಯಾಕೆ ಚಿಂತೆ ಮಾಡ್ತೀರಿ ಅನ್ನುವಂಥದ್ದು ಅವರು ಏನು ಬಾಯ ಬೆಂಬಲ ಅಂತ ಏನು ಇರ್ತದೆ ಅದು ಭಾಳ ಪ್ರಾಮುಖ್ಯತೆ ಪಡಿಸಿ. ಯಾಕಂದರೆ ಈಗ ಎಷ್ಟೋ ಜನ ನೀವು ಹೇಳಿದಾಗೆ ಏನೂ ಮಾಡದೇ ಇರೋರ ಮೇಲೇನೂ, ಅಮಾಯಕರ ಮೇಲೇನೂ ಈ ಪೊಲೀಸ್ ಸ್ಟೇಷನ್ದಲ್ಲಿ ಸುಮ್ಮನೆ ರಾಜಕೀಯ ಒತ್ತಡದಿಂದ ಯಾವ್ಯಾವುದೋ ಪ್ರೆಷರ್ನಿಂದ ಪೊಲೀಸರು ಅಮಾಯಕರ ಮೇಲೆ ಸುಳ್ಳು ದಾಖಲೆಗಳನ್ನು ದಾಖಲಿಸಿದಂಥ ಹಲವಾರು ಉದಾಹರಣೆಗಳಿದೆ ಸರ್. ಅದಕ್ಕೆ ಅದು ಆತಂದ್ರೆ ಎಷ್ಟೋ ಜನ ಅಮಾಯಕರು ಸುಸೈಡ್ ಮಾಡ್ಕೊಂಡಿರುವಂಥ ಪ್ರಕರಣಗಳು, ನಮ್ಮ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದದಾವೆ. ಯಾಕಂದ್ರೆ ಸರ್, ಏನೂ ಮಾಡದೇ ಇದ್ದವ್ರ ಮೇಲೆ ಒಮ್ಮೆ ಕೊಲೆ ಆರೋಪ ಬಂದ್ಬಿಟ್ಟು ಸುಮ್ಮನೆ ಅವ್ರು ರಸ್ತೆ ಬದಿ ಹೊಂಟಿದ್ರು, ಅವರು ಇದ್ರಂತೇಳಿ ಯಾರು ತಂದು ಹೆಸರು ಸೇರಿಸಿಬಿಟ್ರಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಅಮಾಯಕರು ಸತ್ತಿದಂಥ ಉದಾಹರಣೆಗಳಿದಾವೆ ಸರ್. ವಿಷಯಕ್ಕೆ ಹೊಡೆದಾರ, ಆತ್ಮಹತ್ಯೆ ಮಾಡ್ಕೊಂಡಾರ, ಹ್ಯಾಂಗಿಂಗ್ ಮಾಡ್ಕೊಂಡಾರ. ಇಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಈಗ ಪಕ್ಷಿಗಾರರಿಗೆ ನಿಟ್ಟುಸಿರು ಅನ್ನೋದು ಭಾಳ ಪ್ರಾಮುಖ್ಯತೆ ಇರುತ್ತೆ ಸರ್. ಎಲ್ಲಿ ನಾನು ಒಳಗೆ ಹಾಕಿಬಿಡ್ತಾರೋ, ಕಸ್ಟಡಿ ಕೊಟ್ಬಿಡ್ತಾರೋ. ಮಾನ್ಯ ಯಾರು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಂತೇಳಿ ಸರ್, ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಹಿತ ಈ ಪೊಲೀಸ್ ವರದಿ ಆಧಾರದ ಮೇಲಿನ ಸಾಕ್ಷ್ಯಾಧಾರಗಳ ಮೇಲಿನ ಅವ್ರು ತೀರ್ಪು ಕೊಡಬೇಕಾಗುತ್ತೆ. ಅಲ್ಲಿ ಅವ್ರು ತಾರತಮ್ಯ ಮಾಡಕ್ಕೆ ಬರಂಗಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ಕೊಡೋರು ವಕೀಲರು, ಏನು ನ್ಯಾಯವಾದಿಗಳದಾರ. ಈಗ ನಾನು ಜರ್ತಾರ್ಗಾರ್ ಸರ್, ಆನಂತರ ನಮ್ಮ ಸಲೀಂ ಹಣಗಿ ಸರ್, ಇವರು ನಮ್ಮ ಬೆಂಬಲಕ್ಕೆ ನಿಂತಂಥ ಸಂದರ್ಭದಲ್ಲಿ ಆಯ್ತು ಪಾಟೀಲ್ರೆ, ಅದಕ್ಕೊಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ತಡೆಯಾಜ್ಞೆ ತರೋಣ, ಮತ್ತು ಪ್ರಕರಣ ನಡೀತೈತಿ, ಅದನ್ನು ಸಹಿತ ಉನ್ನತ ನ್ಯಾಯಾಲಯದ ಗಮನಕ್ಕೆ ತರೋಣ ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಭಾಳ ಬೆಂಬಲ ನಿಂತಿದ್ದಾರೆ ಸರ್. ಯಾವುದೇ ಆಶಾ ಆಮಿಷಗಳಿಗೆ ಅದಕ್ಕೆ ನಿಂತಂಥ ನ್ಯಾಯವಾದಿಗಳಲ್ಲ. ಯಾಕಂದರೆ ಅವ್ರ ಬಗ್ಗೆ ಭಾಳ ನಮ್ಗೆ ಗೌರವ. ಯಾಕಂದರೆ ಕಲಿತಿರುವಂಥ ವಿದ್ಯೆಗೆ ಅವರು ಹೇಳ್ತಿರ್ತಾರೆ ಪರ್ಸನಲಾಗಿ ನಾವು ಗೊತ್ತಾಗ, ನಾವು ಕಲಿತಿರುವಂಥ ವಿದ್ಯೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯಕ್ಕೆ ಮುಡುಪಾಗಿದ್ದಾಗ ನಾನು ಕಲಿತಿದ್ದಕ್ಕೆ, ನಾನು ಲಾ ಕಲಿತಿದ್ದಕ್ಕೂ ಸಹಿತ ನಾನು ಕಾನೂನು ವ್ಯಾಸಂಗ ಮಾಡಿದ್ದಕ್ಕೆ ಸ್ವಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಅದು ಭಾಳ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತದೆ ಸರ್. ಇವು ನಿರಂತರ ಸರ್. ಯಾಕಂದರೆ ನ್ಯಾಯಾಲಯ ಮೇಲೆ ಅವ್ರಿಗೆ ಹಲವಾರು ಪ್ರಕರಣಗಳನ್ನು ಕಂಡಂಥ ಸನ್ನಿವೇಶಗಳಿರ್ತಾವೆ. ಆದರೆ ಇದರಲ್ಲಿ ನ್ಯಾಯವಾದಿಗಳ ಪಾತ್ರ ಭಾಳ ಪ್ರಮುಖ ಸ್ಥಾನ ವಹಿಸ್ತೈತೆ ಅಂತ ಹೇಳ್ಬೋದು ಸರ್. ಈ ನಿಟ್ಟಿನಲ್ಲಿ ಪ್ರಮುಖವಾಗಿರುವಂತಹ ಒಂದು ಆರೋಪವನ್ನು ತಾವು ಮಾಡ್ತೀರಿ ಏನಂತಂದ್ರೆ, ಈ ಪತ್ರಿಕಾ ಭವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಪತ್ರಿಕಾ ಭವನಕ್ಕೆ ಸುಮಾರು 2 ಎಕರೆ ಜಾಗವನ್ನು ಕೊಡ್ತಾರೆ. ಸೊ ಆ ಜಾಗದಲ್ಲಿ ಪತ್ರಿಕಾ ಭವನವನ್ನು ಬಿಟ್ಟು ಹಾಗೆ ಒಂದಿಷ್ಟು ಪ್ರದೇಶವನ್ನ ಪತ್ರಿಕಾ ಭವನಕ್ಕೆ ಮೀಸಲಿರಿಸುವಂತಹ ಒಂದಿಷ್ಟು ಸ್ಥಳವನ್ನು ಬಿಟ್ಟು ಉಳಿದಂತಹ ಸ್ಥಳವನ್ನ ಹಿರಿಯ ಪತ್ರಕರ್ತರ ಹೆಸರಿನಲ್ಲಿ ಮಾಡುವಂತಹ ಒಂದಿಷ್ಟು ಹುನ್ನಾರ ನಡೆದಿತ್ತು ಅಂತ ಹೇಳಿ ಒಂದಿಷ್ಟು ಆರೋಪವನ್ನ ಮಾಡಿದ್ದೀರಿ. ಹಾಗೆ ಅವರ ಫೋಟೋಗಳನ್ನ ಹಚ್ಚಿ ಅವರ ಹೆಸರಿಗೆ ಮಾಡುವಂತಹ ಒಂದಿಷ್ಟು ಪತ್ರಗಳು ಸಿಕ್ಕಿರುವಂಥದ್ದು ಅಂತ ಹೇಳಿ ಒಂದಿಷ್ಟು ಆರೋಪವನ್ನು ತಾವು ಮಾಡಿ. ಸರ್, ಏನು ಸರ್ ಆ ಒಂದು ಪ್ರಕರಣ ಅಥವಾ ಆ ಒಂದು ವಿಷಯಕ್ಕೆ ತಾವು ಹೇಳೋದಾದ್ರೆ? 2009ರಲ್ಲಿ 2 ಎಕರೆ ಖಾಲಿ ನಿವೇಶನವನ್ನು ಪತ್ರಿಕಾ ಭವನಕ್ಕೆ ನೀಡುವ ಮೂಲಕ
ಕಬ್ಜಾ ಪತ್ರ ನೀಡುವ ಮೂಲಕ ಅವರಿಗೆ ಅದನ್ನು 2 ಎಕರೆ ಜಮೀನನ್ನು ನೀಡಿದ್ರು ಸರ್. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. 2009ರಲ್ಲಿ ಈ ನಿವೇಶನದ ಕಬ್ಜಾ ಪತ್ರವನ್ನು ಪಡೆದುಕೊಂಡಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಂತರದ ದಿನಗಳಲ್ಲಿ 2009ರಿಂದ ನಂತರದ ದಿನಮಾನಗಳಲ್ಲಿ ಅಲ್ಲಿ ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡಿದರು. ಕೇವಲ 10 ಗುಂಟೆ ನಿವೇಶನದಲ್ಲಿ. ಒಟ್ಟು ನಿವೇಶನ 2 ಎಕರೆ. 2 ಎಕರೆ ಅಂದ್ರೆ 40 ಗುಂಟೆ. 1 ಎಕರೆಗೆ 40 ಗುಂಟೆ. ಒಟ್ಟಿನಲ್ಲಿ 80 ಗುಂಟೆ ನಿವೇಶನ. ಅದರಲ್ಲಿ ಏನು ಮಾಡಿದ್ರು, ಕೇವಲ 10 ಗುಂಟೆಯಲ್ಲಿ ಪತ್ರಿಕಾ ಭವನವನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಆನಂತರ 2015ರಲ್ಲಿ ಈ ಪತ್ರಿಕಾ ಸಂಘದವರು, ಏನು ಕರ್ನಾಟಕ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು, ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನು, ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆ ರವರ ಹೆಸರಲ್ಲಿ ನೀಡಿರುವಂಥ ಅದು ಜಮೀನು. ಏನಾಯ್ತು, ಅದು ಕಟ್ಟಡವನ್ನು ನಿರ್ಮಿಸಿದ್ರು. 2015ರಲ್ಲಿ ಇವರೊಂದು ಮಾನ್ಯ BTD ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಅದು ಅಫಿಡೇವಿಟ್ ಮೂಲಕ, ಸಾದಾ ಅರ್ಜಿ ಅಲ್ಲ. ಅದರಲ್ಲಿ ಏನಂತ ಬರೀತಾರೆ, ಈಗಾಗಲೇ ನಾವು ಪತ್ರಿಕಾ ಭವನಕ್ಕೆ 2 ಎಕರೆ ಜಮೀನನ್ನು ನಾವು ತಮ್ಮಿಂದ ಪಡೆದುಕೊಂಡಿದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ 10 ಗುಂಟೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣಗೊಂಡಿದೆ. ಇನ್ನೂ 10 ಗುಂಟೆ ಖಾಲಿ ನಿವೇಶನವನ್ನು ಪತ್ರಿಕಾ ಭವನಕ್ಕೆ ಮೀಸಲಿಟ್ಟು ಇನ್ನುಳಿದಂಥ 60 ಗುಂಟೆ ಪ್ರದೇಶದಲ್ಲಿ 2015ರಲ್ಲಿ ಕೊಟ್ಟಂಥ ಅಫಿಡೇವಿಟ್ನಲ್ಲಿರುವಂಥ ವಿಷಯನ ಹೇಳ್ತೀನಿ ನಿಮ್ಮ ಹತ್ರ. ಅಂದಿನ 21 ಜನ ಹಿರಿಯ ಪತ್ರಕರ್ತರ ಹೆಸರಿನಲ್ಲಿ, ಅವರು ಹೆಸರನ್ನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ, ಸೀನಿಯರ್ ಪತ್ರಕರ್ತರು ಅನ್ನುವಂಥ ಒಂದು ರಿಪೋರ್ಟ್ಸ್ ಅನ್ನುವಂಥ ಒಂದು ಹೆಸರನ್ನು, ಅವರ ಭಾವಚಿತ್ರಗಳನ್ನು ಹಚ್ಚಿ ಒಂದು ಅಫಿಡೇವಿಟನ್ನು ಕೊಡ್ತಾರೆ. ಆ ಅಫಿಡೇವಿಟ್ಗೆ 60 ಗುಂಟೆ ಜಮೀನಿನಲ್ಲಿ ಒಂದು ಲೇಔಟ್ ಮಾದರಿ ಮಾಡಿ, ಅಲ್ಲಿ C ಮಾದರಿ, B ಮಾದರಿ ಅಂತ ಯಾವುದೋ ಒಂದು ನಿವೇಶನಗಳನ್ನು ಮಾಡಿ 21 ನಿವೇಶಗಳನ್ನು ಮಾಡಿ BTD ಪ್ರಾಧಿಕಾರದ ಅಧಿಕಾರಿಗಳಿಗೆ ಕೊಡ್ತಾರೆ. ಇಲ್ಲಿ 20 ಗುಂಟೆ ಜಮೀನನ್ನು ಪತ್ರಿಕಾ ಭವನಕ್ಕೆ ಮೀಸಲಿಟ್ಟು 60 ಗುಂಟೆ ಏನು ಲೇಔಟ್ ಮಾಡಿರ್ತಾರೆ. ಯಾಕಂದ್ರೆ ಸಿವಿಲ್ ಇಂಜಿನಿಯರ್ ಕಡೆಯಿಂದ ಒಂದು ಇದನ್ನು ಮಾಡಿಸ್ತಾರೆ, ಮ್ಯಾಪ್ ಮಾಡಿಸಿ ಲೇಔಟ್ ಮಾಡಿ ಕೆಲವೊಂದು ಮಾಡ್ತಾರೆ, ಏನೇನು ಮಾಡಬೇಕು ಮಾಡಿ 21 ಜನರಿಗೆ ವೈಯಕ್ತಿಕ ಕ್ರಯಪತ್ರಗಳನ್ನು ಕೊಡ್ರಿ ಅನ್ನುವಂಥ ಒಂದು ಮನವಿಯನ್ನು BTD ಪ್ರಾಧಿಕಾರಕ್ಕೆ ಕೊಡ್ತಾರೆ. ಅದನ್ನು ಅವರು BTD ಪ್ರಾಧಿಕಾರದ ಅಧಿಕಾರಿಗಳು ಅದನ್ನು ನಾವು ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವ್ರಿಗೆ ಅವಾಗ ಭರವಸೆ ಕೊಡ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೆ ಸರ್, 2 ಎಕರೆ ಜಮೀನನ್ನು ಪಡೆದಿದ್ದಕ್ಕೆ ನೀವು ಬಾಗಲಕೋಟೆ ಜಿಲ್ಲಾ ಸಂಘಕ್ಕೆ 2 ಎಕರೆ ಜಮೀನು ಪಡೆದಿರಿ. ಒಂದು ಸಂಘದ ಹೆಸರಿನಲ್ಲಿ ಪಡೆದಂತ ಜಮೀನನ್ನ ಆ ಸಂಘದ ಸದಸ್ಯರಿಗಾಗ್ಲಿ ಹಿರಿಯ ಪತ್ರಕರ್ತರಿಗಾಗ್ಲಿ ತಗೊಳಕ್ ಬರೋದೇ ಇಲ್ಲ. ಕಾನೂನೊಳಗೆ ಅವಕಾಶ ಇಲ್ಲ ಸರ್. ಇದು ಸಾಮಾನ್ಯ ಜ್ಞಾನ. ಅದನ್ನು ಸಹಿತ ನಾನು BTD ಅಧಿಕಾರಿಗಳಿಗೆ ನಾನು ದೂರ ಮುಖಾಂತರ ಕೊಟ್ಟೆ. ಇದನ್ನ ಈ ಅರ್ಜಿಯನ್ನು ಪರಿಗಣಿಸಬೇಡ್ರಿ. ಯಾಕಂದ್ರೆ ನನಗೆ ಎಷ್ಟೋ ಜನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ಇನ್ನುಳಿದ ಪತ್ರಕರ್ತರು ನನಗೆ ಪ್ರಶ್ನೆ ಮಾಡಿದ್ರು. ಏನಂತ, ಪಾಟೀಲ್ರ ನೀವು ಒಳ್ಳೇದು ಮಾಡಿರಿ ಅಂದ್ರು ಕೆಲವೊಂದಿಷ್ಟು ಜನ ಪತ್ರಕರ್ತರು. ಅವ್ರ ಹೆಸರು ಹೇಳಕ್ಕೂ ಇಷ್ಟಪಡಂಗಿಲ್ಲ ಸರ್, ಇವ್ರು ಅಷ್ಟೇ ಪತ್ರಕರ್ತರನ್ನು ಅನ್ನುವಂಥ ಮನೋಭಾವನೆ ಅವಾಗ ನಾನು ದೂರನ್ನು ಕೊಟ್ಟಾಗನ ಅವರಲ್ಲಿ ಹೊರಹೊಮ್ಮತದ್ದು. ಇನ್ನೂರು ಪತ್ರಕರ್ತರಂದ್ರು 70-80 ಜನ ಪತ್ರಕರ್ತರದೀವ್ರಿ. ಇಲ್ಲ ಈಗ ನಾವು ಇದನ್ನು ತಗೋತೀವಿ ಆಮ್ಯಾಗ ನಿಮ್ಗೆ ಕೊಡ್ತೀವಿ ಅಂತೇಳಿ ಅವತ್ತಿನ ಆನಂದ್ ದಲ್ಬಂಜನ್ ಅವರು ಆಶ್ವಾಸನೆಯನ್ನು ಕೊಟ್ಟರಂತ ಪತ್ರಕರ್ತರಿಗೆ. ನಾನು ದೂರು ದಾಖಲಾದಾಗ ನಾನು ದೂರು ಅದನ್ನು ಕೊಟ್ಟಾಗ
ಅವಾಗ ಬಿ ಟಿ ಡಿದವರು ಕೇಳ್ತಾರ ಅವ್ರಿಗೆ, ನಾನು ಈ ಸಂಘ ನೊಂದಾಗಿಲ್ಲ ಯಾಕೆ ಕೊಟ್ರಿ ಅಂತ ಕೇಳಿದಾಗ ಬಿ ಟಿ ಡಿ ಅಧಿಕಾರಿಗಳಿಗೆ ಇವ್ರು ಏನಂತಾರ, ನಮ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸರ್, ಬೆಂಗಳೂರಲ್ಲಿ ನಮ್ದು ನೋಂದಣಿಯಾಗಿದೆ ಅಂತ ಹೇಳ್ತಾರೆ ಇವರು. ಅಲ್ಲಿ ಬಯಲ ಮತ್ತು ಅಲ್ಲಿ ರಿಜಿಸ್ಟ್ರೇಷನ್ ಕಾಪಿ ಹೋಗಿ ಇವರು ಬಿ ಟಿ ಡಿ ಕೊಡ್ತಾರ. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂದ್ರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೋಂದಣಿ ಆಗಿರೋದು ಬೆಂಗಳೂರಿನಲ್ಲಿ. ನೀವು ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹೆಸರಿನಲ್ಲಿ ತಗೊಂಡಿರುವಂತ ಸಂಘದ ಹೆಸರು ಬೇರೆ ಇದೆ. ಅದಕ್ಕೆ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ. ಇವ್ರು ಹೇಳ್ತಾರೆ ಇಲ್ರಿ ನಾವು ರಾಜ್ಯ ಸಮಿತಿ ಪತ್ರಿಕಾ ನಮ್ದು ಸಂಘದ ಹೆಸರಲ್ಲೇ ತಗೊಂಡಿವಿ ಅಂತ. ಸರ್ ನೀವು ರಾಜ್ಯ ಸಮಿತಿ ಸಂಘದ ಹೆಸರಲ್ಲೇ ತಗೊಂಡಿದ್ದಾರಲ್ಲ, ಇದು ರಾಜ್ಯ ಸಮಿತಿಯವ್ರ ಹೆಸರಲ್ಲೇ ನೋಂದಾಗಬೇಕಲ್ಲ. ಮತ್ತೆ ಇಲ್ಲಿ ಕಾರ್ಯದರ್ಶಿಗಳು ಅಧ್ಯಕ್ಷರ ಹೆಸರಲ್ಲೇ ನೋಂದಾಯ್ತು. ನಾನು ಕೊಡ್ತೀನಿ, ನಮ್ಮ ಸಂಘಕ್ಕೆ ಒಂದು 5 ಎಕರೆ ಜಮೀನು ಕೊಡ್ರಿ ಸರ್. ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ನೀವು ಗಣನೆಗೆ ತಗೊಂಡು, ನಾನು ದೂರು ಕೊಟ್ಟ ಮೇಲೆ ಅವ್ರದ್ದು ಬೈಲಾ ಮತ್ತು ರಿಜಿಸ್ಟ್ರೇಷನ್ ಕಾಪಿ ತರ್ಸಾಕ್ ಓಡಾಡ್ತಾರ್ರಿ ಇವರು ಬಿ ಟಿ ಡಿದವರು. ಇವ್ರು ಎಷ್ಟು ಜಾಣಕೂಡತನ ಪ್ರದರ್ಶನ ಮಾಡ್ತಾರಂದ್ರ, ಯಾವಾಗ ಬಸಗೌಡ ಪಾಟೀಲ್ರು ನಿಮಗೆ ಮಾಹಿತಿ ಕೇಳಿದ್ರು ಅವಾಗ ಓಡಾಡಕತ್ರಿ. ಹಂಗಾದ್ರೆ ಹೆಂಗ್ ಸರ್? 21 ಜನ ಪತ್ರಕರ್ತರಿಗೆ, ಸೀನಿಯರ್ ಪತ್ರಕರ್ತರಿಗೆ ವೈಯಕ್ತಿಕ ಕ್ರಯ ಪತ್ರಗಳನ್ನು ಕೊಡಿದ್ರಿ ಅಂತೇಳಿ ನೀವು ಅಫಿಡೇವಿಟ್ ಕೊಡ್ತೀರಿ. 21 ಜನ ಸೀನಿಯರ್ ಪತ್ರಕರ್ತರದು ನೀವು ಅಲ್ಲಿ ಫೋಟೋ ಭಾವಚಿತ್ರಗಳನ್ನ ಹಚ್ಚಿ ಕೊಡ್ತೀರಿ. ಈಗ ನೋಡ್ರಿ, ನಾನು ಯಾರ್ದು ತೇಜೋದಯ ಮಾಡಕತ್ತಿಲ್ಲ. ನೀವು 21 ಜನ ಯಾರನ್ನು ನನಗೆ ಗೊತ್ತೈತಿ, ಹೌದಾ? ನೀವು ಇದನ್ನ ಹೆಂಗೆ ತಗೊಂಡ್ರಿ ಜಗ ಅನ್ನೋದು ನನಗೆ ಗೊತ್ತೈತಿ. ಕೊಟ್ಟವ್ರು ಎಷ್ಟು ಜಾಣರದಾರ ಅದು ಗೊತ್ತೈತಿ ನನಗೆ. ಸರ್ಕಾರಿ ಯೋಜನೆ ಪಡಿಬೇಕಾದ್ರೆ 108 ದಾಖಲಾತಿಗಳನ್ನ ನಾವು ಒದಗಿಸ್ಲೇಬೇಕು ಸರ್, ಹೌದ್ರಿ? ಮತ್ತು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಪಡಿಬೇಕಾಗಿದ್ದು ಒಂದು ಸಂಘದ ಹೆಸರಲ್ಲಿ ತಗೊಂಡು 2 ಎಕರೆನ ಇಂಡಿವಿಜುವಲ್ ಕೊಡ್ರಿ ಅಂದ್ರೆ ಇದು ಯಾವನೇ? ಇನ್ನೂ ಸರ್ ಅದು ನಾನು ಕೊಟ್ಟಂತ ದೂರನ್ನ ಪರಿಗಣಿಸಿ ಅವರು ಬಿ ಟಿ ಡಿದವರು ಅದನ್ನ ಅಷ್ಟಕ್ಕೆ ಸ್ಥಗಿತಿಟ್ರು. ಇಲ್ಲಾಂದ್ರೆ ಅವರು ಎಲ್ಲರೂ ಮನೆಗೆ ಹೋಗ್ತಿದ್ರು, ನೌಕರಿಯನ್ನು ಕಳ್ಕೊಂಡು ಮನೆಗೆ ಹೋಗ್ತಾರ. ಇನ್ನೂ ಅವಕಾಶಗಳು ಉಂಟು ಸರ್ ನನ್ನಲ್ಲಿ, ಇನ್ನೂ ಹೋರಾಟ ಮಾಡುವಂತ ಅವಕಾಶಗಳು ಇವ. ಕಾನೂನು ನ್ಯಾಯಾಂಗ ವ್ಯವಸ್ಥೆ ಒಳಗ ಇವನ್ನೆಲ್ಲ ಹಾಕಿಬಿಟ್ವಿ ಅಂದ್ರ ಏನಾಗತ್ತೆ ಹೇಳ್ರಿ ಸರ್? ಎಲ್ಲ ಕಾನೂನು ಬಾಹಿರವಾಗಿ ಮಾಡಿದ್ರು ನೀವು. ಮತ್ತೆ ಪಾಟೀಲನ ಬಗ್ಗೆನ ನೀವು ಮಾನ್ಯ ಎಸ್ ಪಿ ಇದು ಅರ್ಜಿ ಕೊಡ್ತೀರಿ. ಒಂದ್ಸರಿ ಅಲ್ಲ, ಒಂದ್ಸಾರಿ ನೋಡ್ರಿ. ಇನ್ನೊಂದು ವಿಷಯ ಹೇಳ್ಬೇಕು, ಪತ್ರಿಕಾ ಭವನ ಪತ್ರಕರ್ತರ ಸಂಘಲಿಂತ್ರ ನೀವು ಏನು 2023ರಲ್ಲಿ ಒಂದು ಅರ್ಜಿ ಕೊಡ್ತೀರಿ. ಅಂದಿನ ಮಾನ್ಯ ಎಸ್ ಪಿ ಅವರಾದಂಥ ಜಯಪ್ರಕಾಶ್ ಅವರಿದ್ದಾಗ. ನಂತರದ ದಿನಗಳಲ್ಲಿ ಅದು ಅಲ್ಲಿಗೆ ಮುಗಿದಿತ್ತು ಸರ್. ಅದು ಮುಗಿದಂಥದ್ದನ್ನ ಮತ್ತೆ ಇವರು ಆನಂದ್ ದಲ್ಗುಂಜನ್ ಅವರು ಮತ್ತು ಮಹೇಶ್ ಅಂಗಡಿಯವರು ಇಬ್ಬರೇ ಸೇರಿ ಮತ್ತೆ ಲೆಟರ್ ಪ್ಯಾಡ್ನೊಳಗೆ ನೋಡ್ರಿ, ಇಲ್ಲಿ 60 ಜನ ಸಹಿ ಮಾಡಿ ಅರ್ಜಿ ಕೊಟ್ಟಿರ್ತಾರ ಮಾನ್ಯ ಎಸ್ ಪಿ ಅವರಿಗೆ, ಜಯಪ್ರಕಾಶ್ ಅವರಿಗೆ. ನಂತರದ ಮತ್ತೊಂದು ಅರ್ಜಿ ಕೊಡ್ತಾರೆ ಇವರು. ಅಲ್ಲಿ ಮಾನ್ಯ ಎಸ್ ಪಿ ಅವರು ಚೇಂಜ್ ಆಗಿರ್ತಾರ. ಅಲ್ಲಿ ಅಮರನಾಥ್ ರೆಡ್ಡಿ ಅವ್ರು ಬಂದಿರ್ತಾರ ಆ ಸಿಟಿಗೆ. ಮತ್ತೆ ಅವ್ರು ಬಂದಾಗ ಅವ್ರಿಗೊಂದು ದೂರ ಅರ್ಜಿ ಕೊಡ್ತೀರಿ ನೀವು. ಅಲ್ಲಿ ಏನಂತ ಕೊಡ್ತೀರಿ, ಇಬ್ಬರೇ ಸಹಿ ಮಾಡ್ತೀರಿ. ಈ ಪತ್ರಕರ್ತರ ಸಂಘದ ಲೆಟರ್ ಪ್ಯಾಡ್ ಮ್ಯಾಗ ನೀವು ಕಂಪ್ಲೇಂಟ್ ಕೊಡ್ತೀರಿ. ಏನಂತ ಕೊಡ್ತೀರಿ, ಮಾಹಿತಿ ಹಕ್ಕನ್ನ ದುರುಪಯೋಗ ತಗೋತಾನ ಬಿ ಎಂ ಪಾಟೀಲ್ ಸರ್. ಮಾಹಿತಿ ಹಕ್ಕನ್ನ ದುರುಪಯೋಗ ತಗೋನಕ್ ನಾನು ಯಾರು? ಮಾನ್ಯ ಮನಮೋಹನ್ ಸಿಂಗ್ ಅವರು ಇದ್ದಾಗ 2005ರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಸಾರ್ವಜನಿಕವಾಗಿ ಅದು ಬಳಕೆಗೆ ಬಂತು, ಹೌದಾ? ಅಂದಿನ ಅರ್ಥಶಾಸ್ತ್ರಜ್ಞರು ತಮ್ಮದೇ ಸರ್ಕಾರ ಇದ್ರು ಸಹಿತ ಅವರು ಮನಮೋಹನ್ ಸಿಂಗ್ ಅವರು 2005ರ ಅಧಿನಿಯಮದಡಿಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮನ ತಂದ್ಬಿಟ್ರು ಸರ್. ಅವ್ರಿಗೆ ಗೊತ್ತಿತ್ತು ನಮ್ಮ ಸರ್ಕಾರದಲ್ಲಿನೂ ಏನಾದ್ರೂ ತಪ್ಪು ತಡೆಗಳು ನಡೆದ್ರೆ ಸಾರ್ವಜನಿಕವಾಗಿ ಇದು ಬಳಕೆ ಆಗಲಿ, ಇಲ್ಲಿ ಭ್ರಷ್ಟಾಚಾರಗಳು ಹೊರಗೆ ಜನರಿಗೆ ಕಾಣಲಿ ಅಂತೇಳಿ, ಹೌದಾ? ಮತ್ತೆ ನೀವು ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ಕೇಳಬೇಕಾದ್ರೆ 10 ರೂಪಾಯಿದು ಒಂದು ಪೋಸ್ಟಲ್ ಆರ್ಡರ್ ಹಚ್ಚಿ ನಾವು ಒಂದು ಅಧಿಕಾರಿಗೆ ಮಾಹಿತಿ ಕೇಳಿರ್ತೀವಿ. ಯಾವುದೇ ರೀತಿ ದಬ್ಬಾಳಿಕೆ ಇರಂಗಿಲ್ಲ. ಇನ್ನು ನಾನು ಮಾಹಿತಿ ಕೊಡದೇ ಇದ್ದಂತ ಇನ್ನೂ ಪ್ರಕರಣಗಳು ನಾನು ಬೆಳಗಾವಿ ಆಯೋಗದಲ್ಲಿ ನಡೀತಾ ಇದ್ದಾವು, ಬೆಂಗಳೂರಲ್ಲಿ ನಡೀತಾ ಇದ್ದಾವು. ಮಾಹಿತಿ ಹಕ್ಕನ್ನು ದುರುಪಯೋಗ ಪಡಿಸ್ಕೊಳ್ತಾರ ಪಾಟೀಲ್ರು ಅನ್ನುವಂಥದ್ದನ್ನ ನೀವು ಮಾನ್ಯ ಎಸ್ ಪಿ ಅವ್ರಿಗೆ ಕೊಟ್ಟಾಗ ಅಮರನಾಥ್ ರೆಡ್ಡಿ ಅವ್ರು ಬಂದಾಗ ಮತ್ತೆ ದೂರ ಅರ್ಜಿ ಕೊಡ್ತಾರೆ. ಅದಕ್ಕೆ ಬೇರೆ ಪತ್ರಕರ್ತರು ಯಾರು ಸಹಿ ಮಾಡಿಲ್ಲ ಸರ್.
ನಿಜವಾಗಿ ಮೆಚ್ಚಬೇಕು ನಾನು. ಯಾಕಂದ್ರೆ ಇವರು ಸುಳ್ಳು ಸುಳ್ಳುನ ಇನ್ನು ಏನು ಮೊದಲಿಗೆ ಮಾನ್ಯ ಎಸ್ ಪಿ ಜಯಪ್ರಕಾಶ್ ಅವ್ರು ಕೊಟ್ರಲ್ಲ, ಅಲ್ಲಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ಉಳಿದ ಪತ್ರಕರ್ತರಿಗೆ 50-60 ಜನ ಪತ್ರಕರ್ತರಿಗೆ ನನ್ನ ಬಗ್ಗೆ ಸುಳ್ಳು ಆರೋಪವನ್ನು ಮಾಡಿ ಅವ್ರ ಕೈಲಿ ಸೈನ್ ಮಾಡಿಸಿ ಕೊಟ್ಟಿದ್ದಾರೆ ಸರ್ ಎಸ್ ಪಿ ಅವ್ರಿಗೆ. ಆ ನಂತರದ ಏನು ಅರ್ಜಿ ಕೊಟ್ರಲ್ಲ ಸರ್ ಇವ್ರು ಮಾನ್ಯ ಎಸ್ ಪಿ ಅವ್ರಿಗೆ ಅಮರನಾಥ್ ರೆಡ್ಡಿ ಅವ್ರು ಬಂದಾಗ ಅವಾಗ ಯಾರು ಸೈನ್ ಮಾಡಿಲ್ರಿ. ಆನಂದ್ ಅಲ್ಬಂಜನ್ ಅವ್ರನ್ನ ಬಿಟ್ರ, ಮಹೇಶ್ ಅಂಗಡಿ ಬಿಟ್ರ ಆ ದೂರ ಅರ್ಜಿ ಒಳಗೆ ಯಾರು ಸೈನ್ ಮಾಡಿದ್ರು. ಅದು ಪ್ರತಿ ನನ್ನ ಕಡೆ ಐತಿ. ಅದನ್ನು ಮಾಹಿತಿ ಹಾಕಂಗ ತಗೊಂಡೆ ನಾನು ಪೊಲೀಸ್ ಇಲಾಖೆಲಿಂದ. ಸರ್ ಮಾಹಿತಿ ಹಾಕನ ಎಲ್ಲಿ ದುರ್ಬಳಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಬಾಗಲಕೋಟೆ ಜನರಿಗೆ ಗೊತ್ತೈತಿ ನೋಡ್ರಿ, ಇವತ್ತು 60 ಲಕ್ಷ ಅನುದಾನ ಕೊಟ್ಟಿದ್ರು ಪತ್ರಿಕಾ ಭವನಕ್ಕೆ, 15-17 ಲಕ್ಷ ರೂಪಾಯಿ ಮಾಹಿತಿ ಹಕ್ಕು ಅಧಿನಿಯಮದೊಳಗೆ ತಕ್ಷಣ ನಾ ಅನುದಾನಕ್ಕೆ ಬ್ರೇಕ್ ಹಾಕ್ಸಿದೆ ಮನೆ ಜಿಲ್ಲಾಡಳಿತಕ್ಕೆ. ಹೌದಾ? ಇವತ್ತು ಇನ್ನಿತರ ಅಕ್ರಮ ಅನಧಿಕೃತ ಕಟ್ಟಡಗಳ ಬಗ್ಗೆನೂ ನಾನು ಸಾರ್ವಜನಿಕ ವಲಯದೊಳಗೆ ಈಗಾಗಲೇ ನನ್ನ ಅದು ಮಾನ್ಯ ನ್ಯಾಯಾಲಯದಲ್ಲಿ ಐತಿ, ಆ ವಿಷಯ ಮಾತಾಡಬಾರ್ದು. ಅಂದ್ರೆ ಮಾಹಿತಿ ಹಕ್ಕು ಬಂದಾಗ ಅದು ಒಂದು ಭ್ರಷ್ಟಾಚಾರ ನಿಗ್ರಹ ಮಾಡುವಂತ ಒಂದು ಮಾಹಿತಿ ಹಕ್ಕು ಅರ್ಜಿದಾರನಿಗೆ ಅದು ಬತ್ತಳಿಕಿದ್ದಂಗೆ. ಹೌದು, ನಾವು ಖಾಲಿ ಪುಗಾಟನ ನಮ್ ನೋಡ್ರಿ, ಇಲ್ಲಿ ನಾವು ನಿಮ್ಮ ಮುಂದೆ ಕುಂತು ನಾವು ಈ ರೀತಿ ಹೇಳಿಕೆಯನ್ನು ಕೊಡ್ಬೇಕಾದ್ರೆ ಒಂದು ಅರ್ಧ ಗಂಟೆ ಸಮಯ, 1 ಗಂಟೆ ಸಮಯ ತಗೋಬೇಕು. ಒಂದೊಂದು ನಿಮಿಷಕ್ಕೂ ಬಹಳ ಪ್ರಾಮುಖ್ಯತೆ ಇದೆ ಸರ್. ಯಾರು ಖಾಲಿ ಕುಂತು ಪಾಟೀಲ್ ಬರೀ ಖಾಲಿ ಕುಂತರು ಅರ್ಜಿ ಬರೆದ್ರು ಹಾಕಿದ್ರು ಅಲ್ಲ ಅಂತೇಳಿ ನಾನು ಹೊಳ್ಳಿ ಮನವರಿಕೆ ಮಾಡಿದೆ ಮಾನ್ಯ ಎಸ್ ಪಿ ಅವ್ರಿಗೆ. ಸರ್ ಇದು ಹಿಂಗಾಗಿ ಐತಿ, ಈಗಾಗಲೇ ನ್ಯಾಯಾಲಯದಲ್ಲಿ ನೋಡ್ರಿ ಹೆಂಗಂತವ್ರು ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಚಾಲು ಐತಿ ಅಂತಾದ್ರಾಗ ಇವ್ರು ಮಾಡಿ ನನ್ನ ಹೆಸರಲ್ಲೇ ಒಂದು ಮತ್ತೆ ಅರ್ಜಿ ಮಾಡ್ತಾರೆ ಮಾನ್ಯ ಎಸ್ ಪಿ ಅವ್ರಿಗೆ. ಅಲ್ಲಿ ಉಳಿದ ಪತ್ರಕರ್ತರು ಯಾರು ಮಾಡಿಲ್ಲ ಸರ್. ಅದು ಅಲ್ಲಿ ಏನಂತ ಹೇಳಕ್ ಹೋಗ್ತಾರ್ರಿ ಇವ್ರು. ಉಳಿದ ಪತ್ರಕರ್ತರ ಮುಂದೆ ತಗೊಂಡೋಗಿ ಅವ್ರು ಸಹಿ ಮಾಡಾಕತ್ರ ಮತ್ತ ಇನ್ನುಳಿದ ಪತ್ರಕರ್ತರು ಮೊದ್ಲಿಗೇನು ಸಹಿ ಮಾಡಿದ್ರಲ್ಲ ಲೆಟರ್ ಪ್ಯಾಡ್ನ್ಯಾಗ, ಯಾವ ಒಬ್ರು ಪತ್ರಕರ್ತರು ಇವ್ರಿಗೆ ಸಹಿ ಮಾಡ್ತಿದ್ರು. ಅದು ಒಂದೇ ತಂದೆ ನಾ ಬೆಳಕಿಗೆ ಸರ್ ಅವಾಗ 60-70 ಜನ ಸಹಿ ಮಾಡಿಕೊಟ್ರು. ಪಾಪ ತಿಳಿಲಾರ್ದ ಈ ಕಡೆ ಪಾಟೀಲ್ ರೀ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆ ನಂತರ ಯಾರು ಸಹಿ ಮಾಡಿಲ್ಲ ಸರ್ ಅಂತೇಳಿ. ಇಷ್ಟೆಲ್ಲ ಯಾಕೆ ಹೇಳೋದು ಬಂತಂತಂದ್ರೆ, ಪಾಟೀಲ್ನ ಅಪರಾಧಿ ಅನ್ನುವಂಥವ್ರ ಜೊತೆ ನೀವು ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಿರಲ್ಲ, ಅದು ನಮ್ಗೆಲ್ಲ ಕಿವಿಗೆ ಬೀಳ್ತಿರ್ತಾವಲ್ಲ, ಅದಕ್ಕೆ ನಮ್ಮ ಮನಸ್ಸಿಗೆ ಒಂದಿಟ್ಟು ತಪ್ಪು ನಾವು ಏನು ಮಾಡಿದೆ, ನೀವೇ ತಪ್ಪು ಮಾಡಿ ಮತ್ತು ಆ ತಪ್ಪನ್ನ ಮುಚ್ಚುವಂಥ ಪ್ರಯತ್ನ ಯಾಕೆ ಮಾಡ್ತೀರಿ? ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ, ನಿಮಗೂ ಶೋಭೆ ಅಲ್ವ ಅನ್ನೋಂಥ ಮಾತನ್ನು ನಾನು ಇವತ್ತು ಹೇಳ್ತೀನಿ. ಸೊ ಇನ್ನು ಮುಂದೆ ಹೇಗಿರಲಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೋರಾಟ ಹೇಗೆ ಮುಂದುವರಿಗಿದೆ, ಅಥವಾ ಲಾಯರ್ ಹೇಳಿದ ಹಾಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ, ಹೇಗೆ ಮುಂದಿನ ನಡೆ ಏನು ಪ್ರಮುಖ? ಸರ್ ಈಗ ಮಾನ್ಯ ಘನ ನ್ಯಾಯಾಲಯ ಈಗ 50,000 ಪೆನಾಲ್ಟಿ ಹಾಕಿದ್ದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಮತ್ತೆ ನಾನು ನ್ಯಾಯಾಲಯದ ಮುಂದೆ ಹೋಗಲೇಬೇಕು. ಯಾಕಂದ್ರೆ ಈ ತಡೆಯಾಜ್ಞೆ ಕೊಟ್ಟ ನಂತರ ನಾನು ಮತ್ತೆ ಮಾನ್ಯ ನ್ಯಾಯಾಲಯಕ್ಕೆ ನಾನು ವಿನಂತಿ ಮಾಡ್ಕೋಲೇಬೇಕು, ಮನವಿ ಮಾಡಲೇಬೇಕು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ನಡೀತಿರ್ತೈತಿ. ಈಗ ನ್ಯಾಯಾಂಗ ವ್ಯವಸ್ಥೆ ಒಳಗೆ ನಡೆಯುವಂಥ ಸಂದರ್ಭದಲ್ಲಿ ಇನ್ನಿತರ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾವೆ. ದೂರು ಅರ್ಜಿಗಳನ್ನ ಈಗ ಯಾವ ವಿಷಯಕ್ಕಲ್ಲಿ ಸಂಬಂಧಪಟ್ಟಂಗ ಕೇಸ್ ದಾಖಲಾಗಿರ್ತೈತಿ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕಾಗುತ್ತೆ. ನಾವು ಕೋರ್ಟ್ನಲ್ಲಿ ಇರುವಂಥ ಪ್ರಕರಣ ಈಗ ಅದು ಕೇಸ್ ಡಿಸ್ಪೋಸ್ ಆಯ್ತು, ಮುಗಿದು ಹೋಗಿಂದ ಈಗ ಏನಾಯ್ತು, ಈಗ ಹೊಳ್ಳಿ ನಮ್ಗೆ ತಡೆಯಾಜ್ಞೆ ಸಿಕ್ತು. ಅದರ ನಂತರ ಸ್ವಲ್ಪ ನಮ್ಗೆ ಅವಕಾಶಗಳು ಸಿಕ್ಕಾಗ ಮತ್ತೆ ಪ್ರಕರಣಗಳ ಮತ್ತೆ ಯಾವ ರೀತಿ ಮಾಡಬೇಕು, ನಮ್ಮ ನ್ಯಾಯವಾದಿಗಳ ಜೊತೆ ಕುಂತು ವಿಚಾರ ಮಾಡಿ ಮುಂದಿನ ನಡೆ ನಮ್ದು ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಾವು ಕೂಡಿ ಅದೊಂದು ಡಿಸ್ಕಷನ್ ಮಾಡಿ ಮುಂದಿನ ಒಂದು ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡ್ತೀವಿ ಸರ್. ಓಕೆ ಸರ್, ಒಳ್ಳೆಯದು ಸರ್, ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.